ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ಅಂಗನವಾಡಿ ಸಾಂಬಾರು ಪುಡಿ ಬಳಸಿ ಆರಾಮಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಈಸಿ ಸಾಂಬಾರು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಚೆನ್ನಾಗಾಗಲ್ಲ ಅಂತ ಸಬೂಬು ಹೇಳೋರಿಗೂ ಕೂಡ ತುಂಬ ಚೆನ್ನಾಗಾಗೋ ಥರ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಇನ್ನು ಹೆಚ್ಚಿನ ರೆಸಿಪಿಗಳು ನಿಮಗೆ ನಾನು ಶೇರ್ ಮಾಡ್ತೀನಿ. ಈ ಸಾಂಬಾರು ಪೌಡರಲ್ಲಿ ಅಧಿಕವಾಗಿರುವಂಥ ಪೋಷಕಾಂಶ ತುಂಬಾ ಇದೆ. ಇದಕ್ಕೆ ಬೇಕಾಗಿರುವಂಥ ಪೋಷಕಾಂಶಯುಕ್ತ ಆಹಾರದ ಫುಡ್ ಇದರಲ್ಲಿ ಇರುತ್ತೆ. ಪ್ರೋಟೀನ್, ಶಕ್ತಿ, ಕಬ್ಬಿಣಾಂಶ ಹಾಗೆ ಕ್ಯಾಲ್ಶಿಯಂ ಕೂಡ ಇದರಲ್ಲಿದೆ. ವಿಟಮಿನ್ ಎ, ವಿಟಮಿನ್ BA, B2, B3 ಹಾಗೆ B12 ಕೂಡ ಇದೆ. ಇದರಲ್ಲಿ ಅಧಿಕ ಆಗಿರುವಂಥ ಎಲ್ಲ ಪೋಷಕಾಂಶಗಳು ಇದರಲ್ಲಿ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾದರೆ ಇವತ್ತು ಅಂಗನವಾಡಿ ಸಾಂಬಾರು ಪುಡಿಯನ್ನು ಬಳಸಿ ಯಾವ ರೀತಿ ಸಾಂಬಾರು ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಬೀನ್ಸು ಹಾಗೆ ಆಲೂಗಡ್ಡೆ, ಕ್ಯಾಬೇಜ್ ತೊಗೊಂಡಿದ್ದೀನಿ. ಇದ್ರ ಬದಲೇ ನೀವು ಬೇರೆ ತರಕಾರಿಗಳನ್ನು ಕೂಡ ಯೂಸ್ ಮಾಡ್ಬೋದು. ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಕುದಿಯೋಕ್ಕೆ ನೀರಿಟ್ಬಿಟ್ಟು ಅದಕ್ಕೆ ನಾವು ಈ ತೊಳೆದಿರೋಂಥ ಎಲ್ಲ ತರಕಾರಿನ ಹಾಕ್ಕೊಳ್ಳೋಣ. ತರಕಾರಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಒಂದು ಟೊಮ್ಯಾಟೊ ಹಾಗೆ ಒಂದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿ. ಈಗ ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಗ್ಯಾಸ್ ಫ್ಲೇಮ್ನ ಸಣ್ಣ ಮಾಡಿ ಇಡೋಣ. ಈಗ ನಾವೊಂದು ಸಿಂಪಲ್ ಮಸಾಲೆನ ಇದಕ್ಕೆ ರುಬ್ಕೊಂಬರೋಣ. ಅದಕ್ಕಾಗಿ 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ಹಾಗೆ ಒಂದು 8ರಿಂದ 9 ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ ಹಾಗೆ ಸ್ವಲ್ಪ ಹುಳಿ ಹಾಗೆಯೇ ಸ್ವಲ್ಪ ಅರಿಶಿನ 2 ಸ್ಪೂನ್ ಅಷ್ಟು ಅಚ್ಚಾದ ಖಾರದ ಪುಡಿನ ತೊಗೊಂಡಿದ್ದೀನಿ. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ಆದಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಳಿ. ಈಗ ನಾವು ಬೇಯೋಕ್ಕಿಟ್ಟಂಥ ತರಕಾರಿ ಬೆಂದಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿ ಒಂದು 2 ಸೆಕೆಂಡ್ ಕುದಿಯೋದಕ್ಕೆ ಬಿಡಿ. ಉಪ್ಪು ಮತ್ತು ಬೆಲ್ಲ ತರಕಾರಿಗೆ ಅಬ್ಸರ್ವ್ ಆಗಲಿ ಅಂತ. ಈಗ ಎರಡೂ ಹಾಕಾದ ನಂತರ ಅಂಗನವಾಡಿಯಲ್ಲಿ ಕೊಡುವಂಥ ಸಾಂಬಾರು ಪೌಡ್ರನ್ನ ನಾನಿಲ್ಲಿ ಸುಮಾರು 3 ಸ್ಪೂನ್ ಆಗೋಷ್ಟು ಹಾಕ್ಕೋತಾ ಇದ್ದೀನಿ. 3 ಸ್ಪೂನ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ನಾವು ರುಬ್ಬಿಟ್ಟಂಥ ಮಸಾಲೆ ಕೂಡ ಹಾಕ್ಕೋತಾ ಇದ್ದೀವಿ. ಹಾಕಿದ ನಂತರ ಬೇಕಾದಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಮಿಕ್ಸ್ ಆದ ನಂತರ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಕುದಿಸ್ಕೊಳ್ಳಿ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ. ಇನ್ಸ್ಟೆಂಟಾಗಿ ಹಾಗೆ ಈಸಿಯಾಗಿ ಮಾಡುವಂಥ ಅಂಗನವಾಡಿ ಸಾಂಬಾರು ಪುಡಿಯನ್ನು ಬಳಸಿ ಮಾಡೋ ಸಾಂಬಾರಲ್ಲಿ ರೆಡಿಯಾಗಿದೆ. ದೋಸೆಗೆ, ಅನ್ನಕ್ಕೆ, ಇಡ್ಲಿಗೆ ಎಲ್ಲ ರೆಸಿಪೀಸ್ಗೂ ಇದು ತುಂಬಾ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇದೇ ಥರದ ಹೊಸ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದೇ ಥರದ ಹಲವಾರು ರೆಸಿಪೀಸ್ಗಳ ಲಿಂಕನ್ನು ವಿಡಿಯೋದಲ್ಲಿ ಕೊಟ್ಟಿರ್ತೇನೆ, ಅವುಗಳನ್ನೂ ಕೂಡ ಚೆಕ್ ಮಾಡಿ.